ಇಡೀ ಭಾರತದಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ಇವತ್ತು ಪ್ರತಿಯೊಬ್ಬರು ಇವತ್ತು ಗಮನಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಸಿಂಹ ಸಂಪೂರ್ಣ ಆಗಿರೋದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮೈತ್ರಿ ದೊಡ್ಡ ಶಕ್ತಿಯಾಗಿ ಬೆಳೆದಿದೆ. ಈ ಶಕ್ತಿಯನ್ನು ಇನ್ನೂ ಚೆನ್ನಾಗಿ ವೃದ್ಧಿಯನ್ನು ಮಾಡಬೇಕು. ಯಾವುದೇ ಚುನಾವಣೆ ಬರಲಿ ನಾವು ಕಡೆಗಣಿಸುವಂಥದ್ದು ಆಗಬಾರ್ದು. ಇವತ್ತು ಈ ನಡೀತಿರುವಂಥ ಶಿಕ್ಷಕರ ಕ್ಷೇತ್ರದ ಈ ಚುನಾವಣೆ ಬಹಳ ಪ್ರಮುಖವಾಗಿದೆ. ವಿಧಾನ ಪರಿಷತ್ನಲ್ಲಿ ಇವತ್ತು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ ಒಟ್ಟುಗೂಡಿ ನಮ್ಮ ಸಂಖ್ಯೆ ಹೆಚ್ಚಾಗಿದೆ. ಹಾಗಾಗಿ ಇವತ್ತು ಸರ್ಕಾರಕ್ಕೆ ಎಲ್ಲ ಒಂದು ಕಡೆ ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ಒಂದು ಕಾಯ್ದೆಯನ್ನು ಒಂದು ಕಾನೂನನ್ನ ತರಲಿಕ್ಕೆ ಇವತ್ತು ನಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು ಆಗಬೇಕಾಗುತ್ತೆ. ಇವತ್ತೆಲ್ಲೋ ಅಸೆಂಬ್ಲಿನಲ್ಲಿ ಅವ್ರ ಸಂಖ್ಯೆ ಜಾಸ್ತಿ ಇದೆ ಅಂದ್ಕೊಂಡು ನಮ್ಮನ್ನೆಲ್ಲ ಒಂದು ಕಡೆ ಕಡೆಗಣಿಸುವಂಥದ್ದಾಗುತ್ತೆ. ಮನ ಬಂದಂತೆ ಯಾವ ಕಾಯ್ದೆ ಯಾವ ಕಾನೂನು ಬೇಕಾದ್ರೆ ಅವ್ರು ತರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇರೋ ಕಾರಣ ಇವತ್ತು ಜೆಡಿಎಸ್ ಪಕ್ಷನಾಗಲಿ ಭಾರತೀಯ ಜನತಾ ಪಾರ್ಟಿನ ವಿಶ್ವಾಸಕ್ಕೆ ತಗೊಂಡು ಯಾವುದೇ ಕಾಯ್ದೆನ ತರಬೇಕು ಅಂದರೆ ನಮ್ಮನ್ನು ವಿಶ್ವಾಸಕ್ಕೆ ತಗೊಳ್ತಿದ್ದಾರೆ. ಹಾಗಾಗಿ ಇವತ್ತು ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಿದ್ರೆ ನಮ್ಮ ಜನರ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ವಿವೇಕಾನಂದರು ನಿಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿ ಇವತ್ತು ಜೆಡಿಎಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ NDA ಒಕ್ಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ. ನಾವು ಅವರಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ನಮ್ಮೆಲ್ಲ ನಾಯಕರು, ಚುನಾಯಿತ ಪ್ರತಿನಿಧಿಗಳು, ಪದಾಧಿಕಾರಿಗಳು ಎಲ್ಲರೂ ಇವರಿಗೆ ಬೆಂಬಲ ಕೊಡುವಂಥದ್ದಾಗುತ್ತೆ. ಇವತ್ತಿನ ಈ ಸಭೆಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ BY ವಿಜೇಂದ್ರ ಅವರು ಈ ಸಭೆಗೆ ಬರಬೇಕಾಗಿತ್ತು. ಬೇರೆ ಬೇರೆ ಸಭೆಯ ಒತ್ತಡದ ಕಾರಣ ಅವರು ಇವತ್ತಿಲ್ಲಿ ಬರಲಿಕ್ಕಾಗಿಲ್ಲ. ಹಾಗಾಗಿ ನನ್ನನ್ನು ಈ ಸಭೆಗೆ ಹೋಗಿ ಭಾಗವಹಿಸಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನನ್ನ ಪರವಾಗಿ ಈ ಸಭೆಯಲ್ಲಿ ಭಾಗವಹಿಸಿ ಅಂತ ನನ್ನನ್ನು ತಿಳಿಸಿದ್ರು. ಹಾಗಾಗಿ ಇವತ್ತಿನ ಈ ಸಭೆಯಲ್ಲಿ ಬಂದು ಭಾಗವಹಿಸಿದ್ದೀವಿ. ನಾವು ಭಾರತೀಯ ಜನತಾ ಪಾರ್ಟಿಯ ನಾನು ನಿಮ್ಗೆ ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ನಾಯಕರು ನಮ್ಮ ಪಕ್ಷದ ಪರವಾಗಿ ಕುಮಾರಣ್ಣನವರಿಗೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀವಿ. ನಾವೆಲ್ಲರೂ ಹಗಲು ಇರುಳು ಸನ್ಮಾನ್ಯ ವಿವೇಕಾನಂದರ ಜಯಕ್ಕಾಗಿ ಅವರ ಗೆಲುವಿಗಾಗಿ ನಾವೆಲ್ಲರೂ ಹಗಲು ಇರುಳು ದುಡಿದು ಎಲ್ಲ 4 ಜಿಲ್ಲೆಯಲ್ಲೂ ಸಂಪೂರ್ಣ ಸಹಕಾರವನ್ನು ಕೊಡ್ತೀವಿ. 36 ವಿಧಾನಸಭಾ ಕ್ಷೇತ್ರದಲ್ಲೂ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಸನ್ಮಾನ್ಯ ವಿವೇಕಾನಂದ ಅವ್ರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸಲಿಕ್ಕೆ ನಾವು ಸಂಪೂರ್ಣ ಬೆಂಬಲ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ವಿಶ್ವಾಸವನ್ನು ಕೊಡ್ತೀವಿ. ಚಿಹ್ನೆ ಇಲ್ಲ, ಯಾವುದು ಚಿಹ್ನೆ ಇರಲ್ಲ. ಏನು ಅಂದ್ರೆ ನಾವು ಒಂದು ಅಂತ ಗುರುತು ಮಾಡೋ ಮೂಲಕ, ಒಂದು ಅಂತ ಬರೆಯೋ ಮೂಲಕ ಇವರಿಗೆ ಮತವನ್ನು ಕೊಡುವಂಥದ್ದಾಗುತ್ತೆ. ಸೀರಿಯಲ್ ನಂಬರ್ 2 ವಿವೇಕಾನಂದ ಅವ್ರದ್ದು, ಸೀರಿಯಲ್ ನಂಬರ್ 2 ಅವ್ರಿಗೇನಾದ್ರು ಮತ ಕೊಡೋದಿದ್ರೆ ನಾವು ಮೊದಲೇ ಪ್ರಾರ್ಥಿಸಿದ್ರೆ ಓಟ್ ತಂದು ಕೊಡಬೇಕು. ಒಂದು ಅಂತ ಬರೆಯೋ ಮೂಲಕ ಅವ್ರು ಮತ ಮಾಡುವಂಥದ್ದಾಗಬೇಕು. ಮತ್ತು ಈಗಾಗಲೇ ನಮ್ಗೆ ಗೊತ್ತಿದ್ದಾಗೆ ಹೆಚ್ಚಿನ ಜನ ನಾನು ಸೇರಿರೋರು ನಮ್ಮ ಪಕ್ಷದ ಕಾರ್ಯಕರ್ತರು. ಹಾಗಾಗಿ ಇವತ್ತೆಲ್ಲ ಶಿಕ್ಷಕರನ್ನ ಭೇಟಿ ಮಾಡುವಂಥದ್ದಾಗಬೇಕು. ಪ್ರತಿಯೊಬ್ಬ ಶಿಕ್ಷಕರನ್ನು ಭೇಟಿ ಮಾಡಿ ಯಾರೆಲ್ಲ ಮತ ಇದೆಯೋ ಆ ಮತದಾರರನ್ನ ಭೇಟಿ ಮಾಡಿ ಅವ್ರ ವಿಶ್ವಾಸವನ್ನು ಗಳಿಸಿ ನೀವು ಮತವನ್ನ ಸನ್ಮಾನ್ಯ ವಿವೇಕಾನಂದರಿಗೆ ಕೊಡಬೇಕು. ಮೊದಲೇ ಪ್ರಾರ್ಥಿಸ್ತೆಯನ್ನು ಕೊಟ್ಟು ಒಂದನ್ನು ಗುರುತು ಮಾಡೋ ಮೂಲಕ ಅವ್ರಿಗೆ ಓಟನ್ನು ಕೊಡಬೇಕು ಅಂತ ಒತ್ತಾಯವನ್ನು ಮಾಡಬೇಕು. ಅವರ ವಿಶ್ವಾಸ ತಗೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ತಾವೆಲ್ಲರೂ ಮಾಡಬೇಕು. ವಿವಿಧ ಸಂಘದ ಪದಾಧಿಕಾರಿಗಳು, ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳನ್ನ ಮಾತಾಡಿಸಿ ಅವರನ್ನ ಈ ನಮ್ಮ ವಿವೇಕಾನಂದ ಪರವಾಗಿ ಸಂಪೂರ್ಣ ಬೆಂಬಲ ಪಡೆಯುವ ರೀತಿಗೆ ಪ್ರಾಮಾಣಿಕ ಪ್ರಯತ್ನವನ್ನ ನೀವೆಲ್ಲರೂ ಮಾಡಬೇಕು. ಕುಮಾರಣ್ಣನವರ ಕಾಲದಲ್ಲಿ, ಅವ್ರ ಮುಖ್ಯಮಂತ್ರಿ ಆದಂತಹ ಕಾಲದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ನಮ್ಮ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು, ಸದಾನಂದ ಗೌಡರು, ನಮ್ಮ ಜಗದೀಶ್ ಶೆಟ್ಟರ್ ಅವರು, ಬಸವರಾಜ ಬೊಮ್ಮಾಯಿ ಅವರು
ಗುಣಮಟ್ಟದ ಶಿಕ್ಷಣ ಕೊಡಬೇಕಾದ್ರೆ ನಮ್ಮ ಮಕ್ಕಳಿಗೆ ನಿಜವಾದ ಆಸ್ತಿಯನ್ನು ಕೊಡುತ್ತಿದ್ದರೆ ಒಂದು ಒಳ್ಳೆ ಭವಿಷ್ಯ, ಭರವಸೆ, ಜೀವನ, ಬದುಕು ಏನೇ ಕೊಡಬೇಕಿದ್ರೆ ಕೌಶಲ್ಯತೆ ಮತ್ತು ಶಿಕ್ಷಣ ಕೊಟ್ಟ ಮೂಲಕವೇ ಅವ್ರಿಗೆ ಉತ್ತಮ ಭವಿಷ್ಯ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಏನಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಆಗಿದೆ ಅದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿಯಿಂದಲೇ ಆಗಿರೋದು. ಕಾಂಗ್ರೆಸ್ ಪಕ್ಷದಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಏನೂ ಸುಧಾರಣೆ ಆಗಿಲ್ಲ. ಶಿಕ್ಷಣ ವಿರೋಧಿಗಳು ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಸ್ಪಷ್ಟವಾಗಿ ತಮ್ಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಶಿಕ್ಷಕರ ಎಲ್ಲಾ ಬೇಡಿಕೆಗಳನ್ನ ಅತಿಥಿ ಉಪನ್ಯಾಸಕರ ವಿಚಾರದಲ್ಲಾಗ್ಲಿ, ಕಾಲೇಜಿನ ಅಕ್ರಿಡೇಷನ್ ಮಾಡೋದ್ರಿಂದ ಹಿಡಿದು 10 ವಿಶ್ವವಿದ್ಯಾಲಯಗಳನ್ನ ಪ್ರಾರಂಭ ಮಾಡೋದ್ರಿಂದ ಹಿಡಿದು ಎಲ್ಲಾ ರೀತಿಯಾದಂತಹ ಸುಧಾರಣೆಗಳನ್ನು ಕೊಟ್ಟು ಇವತ್ತು ವಿದ್ಯಾರ್ಥಿಗಳ ಯುವಕರ ಸಬಲೀಕರಣ, ಶಿಕ್ಷಕರ ಸಬಲೀಕರಣ ಮಾಡುವಂತ ಸರ್ಕಾರವೇ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಸಂಪೂರ್ಣ ವಿಶ್ವಾಸದಲ್ಲಿ ನೀವೆಲ್ಲ ಶಿಕ್ಷಕರ ಮೇಲೆ ಅವರ ಸಹಕಾರ ನಮ್ಮ ಸನ್ಮಾನ್ಯ ವಿವೇಕಾನಂದರಿಗೆ ಕೊಡಬೇಕು. ವಿವೇಕಾನಂದ ಕೆಲಸ ಮೂಲಕ ಶಿಕ್ಷಕರ ಗೆಲುವೆ ವಿವೇಕಾನಂದ ಗೆಲುವು, ವಿವೇಕಾನಂದ ಗೆಲುವೆ ಶಿಕ್ಷಕರ ಗೆಲುವು ಅನ್ನೋದು ಬಹಳ ಸ್ಪಷ್ಟವಾಗಿ ತಿಳಿಸಿ ಇನ್ನಿರೋದು 10 ದಿನ ಕಾಲ. ಈ 10 ದಿನದಲ್ಲಿ ನಾವು ನಿಮ್ ಜೊತೆ ಇರ್ತೀವಿ, ಎಲ್ಲಾ ಜಿಲ್ಲೆಗೆ ಬರ್ತೀವಿ, ಎಲ್ಲಾ ತಾಲೂಕಿಗೆ ಬರ್ತೀವಿ, ಎಲ್ಲಾ ಕಡೆ ಬಂದು ಮತಯಾಚನೆಯನ್ನು ಮಾಡಲಿಕ್ಕೆ ನಿಮ್ ಜೊತೆ ನಾವು ಇರ್ತೀವಿ ಅಂತ ವಿಶ್ವಾಸವನ್ನು ಕೊಟ್ಟು ನನ್ನ 2 ಮಾತು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮಗೆಲ್ಲ ಒಂದಿಸಿ ಶುಭಾಶಯವನ್ನು ಕೊಡ್ತೀನಿ. ಭಾರತ್ ಮಾತಾ ಕಿ ಜೆಡಿಎಸ್ ಪಕ್ಷಕ್ಕೆ, ಭಾರತೀಯ ಜನತಾ ಪಾರ್ಟಿಗೆ, ಸನ್ಮಾನ್ಯ ವಿವೇಕಾನಂದರಿಗೆ, ಕುಮಾರಣ್ಣನವರಿಗೆ ಎಲ್ಲರಿಗೂ ಶುಭವಾಗಲಿ. ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಅಶೋಕಣ್ಣನವರಿಗೆ ಧನ್ಯವಾದಗಳು. ಈಗ ನಮ್ಮನೆಯನ್ನ ಉದ್ದೇಶಿಸಿ ನಮ್ಮ ಹಾಲಿ ಶಾಸಕರು, ಮಾಜಿ ಸಚಿವರಾಗಿರುವಂತಹ ಮತ್ತು ಜೆಡಿಎಸ್ನ ನಾಯಕರಾಗಿರ್ತಕ್ಕಂಥ ಎಚ್.ಡಿ. ರೇವಣ್ಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.